ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಕಾಂಗ್ರೆಸ್ ಕೋಟೆಯೊಳಗೆ ನವೆಂಬರ್ ಕ್ರಾಂತಿಯ ಕಿಚ್ಚು ಧಗಧಗಿಸುತ್ತಿದೆ. ರಾಜಕೀಯ ಪಡಸಾಲೆಯಲ್ಲಿ ಕ್ರಾಂತಿಯ ಮಾತು ಓಡಾಡ್ತಿರುವಾಗಲೇ ಇವತ್ತು ಎಲ್ಲಾ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಔತಣಕೂಟ ಆಯೋಜಿಸಿರುವುದು ದೊಡ್ಡ ತಲ್ಲಣ ಸೃಷ್ಟಿ ಮಾಡಿದೆ. ಇದೇ ಬಿಜೆಪಿಗೆ ಅಸ್ತ್ರವಾಗಿದ್ದು ದಂಡೆತ್ತಿ ಬಂದು ದಾಳಿ ಮಾಡ್ತಿದ್ದಾರೆ. ಯಾರ ಕುರಿತೇ ಅಲುಗಾಡುತ್ತೆ, ಯಾವ ಸಚಿವರಿಗೆ ಕೊಕ್ಕಾದಿದೆ, ಯಾವ ಹಿರಿತಲೆಯ ನಾಯಕರಿಗೆ ಎದುರಾಗುತ್ತೆ ಬಿಗ್ ಶಾಕ್. ನವೆಂಬರ್ ಕ್ರಾಂತಿಯೋ ಇಲ್ಲ ಭ್ರಾಂತಿಯೋ, ನಾಯಕತ್ವ ಬದಲಾವಣೆ ಫಿಕ್ಸ್ ಅಂತ ಬಿಜೆಪಿಯವರು ನುಡಿಯುತ್ತಿರೋ ಭವಿಷ್ಯ ನಿಜವಾಗುತ್ತಾ? ಎಸ್, ಈ ಎಲ್ಲಾ ಪ್ರಶ್ನೆಗಳು ಈಗ ರಾಜ್ಯ ರಾಜಕೀಯದಲ್ಲಿ ಗಿರಕಿ ಹೊಡೆಯುತ್ತಿದೆ. ನವೆಂಬರ್ ಕ್ರಾಂತಿ ಕಿಚ್ಚಿನ ಮಧ್ಯೆ ಇಂದು ಸಿಎಂ ಡಿನ್ನರ್ ಮೀಟಿಂಗ್. ಸಚಿವರಿಗೆ ಔತಣಕೂಟ ಶುರುವಾಗುತ್ತಾ ಅಸಲಿ ಆಟ. ಕಾಂಗ್ರೆಸ್ ಮನೆಯಲ್ಲಿ ಪಟ್ಟದ ಫೈಟ್ ಜೋರಾಗಿಯೇ ನಡೆಯುತ್ತಿದೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಇಂದು ಸಚಿವರಿಗೆ ಔತಣಕೂಟ ಏರ್ಪಡಿಸಿದ್ದು ಸಂಪುಟ ಪುನಾರಚನೆಯ ಲೆಕ್ಕಾಚಾರ ಹಾಕಿದ್ದಾರೆ ಎನ್ನಲಾಗಿದೆ. ಈ ನಡುವೆ ಕ್ರಾಂತಿ ಕಿಚ್ಚು ಎಬ್ಬಿಸಿದವರಿಗೆ ಸಿಎಂ ಆಪ್ತವಣ ಕೌಂಟರ್ ಕೊಟ್ಟಿದೆ. ಔತಣ ಕೊಡೋದು ಸಿಎಂ ಕೆಲಸ, ಸಚಿವ ಸಂಪುಟ ಆಗ್ಬೇಕೆ ಬಿಡಬೇಕು ಅನ್ನೋದು ಹೈಕಮಾಂಡ್ ಮತ್ತು ಸಿಎಂ ಇಬ್ಬರಿಗೂ ಸೇರಿರೋದು ನಮ್ಮ ವ್ಯಾಪ್ತಿನಿಲ್ಲ. ಕ್ರಾಂತಿನೂ ಇಲ್ಲ, ಏನೇನೂ ಇಲ್ಲ, ಆ ಥರ ಏನೇನೂ ಇಲ್ಲ. ಈಗ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ, 5 ವರ್ಷ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಇನ್ನು ಅಧಿಕಾರ ಹಂಚಿಕೆ ಬಗ್ಗೆ ಏನು ಚರ್ಚೆ ಆಗಿಲ್ಲ ಅಂತ ನನಗೂ ಗೊತ್ತಿರೋ ಮಾಹಿತಿ ಪ್ರಕಾರ. ಸೊ ಹಾಗಾಗಿ ಊಹಾಪೋದ ಮೇಲೆ ಎಲ್ಲರೂ ಏನಾದರೂ ಹೇಳ್ತಿರ್ತಾರೆ. ಮುಖ್ಯಮಂತ್ರಿ ಪದವಿಗೆ ಅರ್ಹರಾಗಿರುವಂಥವ್ರು ಬೇಕಾದ ಜನ ನಮ್ಮ ಪಕ್ಷದಲ್ಲಿದ್ದಾರೆ. ಹಾಗಾಗಿ ಅವರು ಅವಾಗವಾಗ ಕ್ಲೇಮ್ ಮಾಡ್ತಾರೆ, ಅದ್ರೊಳಗೇನು ತಪ್ಪಿಲ್ಲ. ಕಾಂಗ್ರೆಸ್ ನಾಯಕರೆಲ್ಲ ಸಂಪುಟ ಪುನಾರಚನೆ ಹೈಕಮಾಂಡ್ ನಿರ್ಧರಿಸುತ್ತೆ, ಯಾವ ಕ್ರಾಂತಿನೋ ಇಲ್ಲ ಅಂತ ಸಾರಾ ಸಗಟಾಗಿ ತಳ್ಳಿ ಹಾಕ್ತಿದ್ದಾರೆ. ಆದರೆ ಶಾಸಕ ಲಕ್ಷ್ಮಣ್ ಸವದಿ ಡಿಸೆಂಬರ್ನಲ್ಲಿ ನನಗೆ ಶುಕ್ರ ದೆಸೆ ಶುರುವಾಗುತ್ತೆ ಅನ್ನೋ ಮೂಲಕ ಪರೋಕ್ಷವಾಗಿ ಸಚಿವನಾಗ್ತೀನಿ ಎಂದಿದ್ದಾರೆ. ಅವಾಗ ಲಕ್ಷ್ಮಣ ಸವದಿ ಅನ್ನೋದು ಇವರಿಗೆ ಅವಾಗ ನಾನು ತೋರಿಸ್ತೀನಿ. ಕಾಂಗ್ರೆಸ್ ಮನೆಯ ಈ ಬೆಳವಣಿಗೆ ಗೊಂದಲಗಳು ಬಿಜೆಪಿಗೆ ಅಸ್ತ್ರವಾಗಿವೆ. ಕಾಂಗ್ರೆಸ್ನಲ್ಲಿ ಬಹಳಷ್ಟು ಗೊಂದಲ ಇದೆ. ನಾನು ಅದನ್ನ ಆರಂಭಕ್ಕೆ ಹೇಳಿದ್ ನಿಮ್ಗೆ, ಈ ಅಧಿಕಾರ ಹಂಚಿಕೆಯ ಗೊಂದಲದಿಂದಾಗಿ ಸಂಪೂರ್ಣವಾಗಿ ಇವತ್ತು ಆಡಳಿತ ಯಂತ್ರ ಕುಸಿದು ಬಿದ್ದದ. ಕ್ಯಾಬಿನೆಟ್ದಲ್ಲಿ ಒಬ್ಬರಿಗೊಬ್ಬರು ಬಡದಾಡುವಂಥ ಸ್ಥಿತಿಗೆ ಬಂದದ. ಕೆಲವು ಸರ್ತೆ ಮುಖ್ಯಮಂತ್ರಿ, ಕೆಲವು ಸರ್ತೆ ಉಪಮುಖ್ಯಮಂತ್ರಿ ಕೈ ಮೇಲಾಗುವ ರೀತಿಯಲ್ಲಿ ಯಾರ ಕೈ ಮೇಲೂ ಅಂತ ತೋರಿಸ್ಲಿಕ್ಕೆ ಇದೆಲ್ಲ ಡ್ರಾಮಾಬಾಜಿ ನಡೆದಿದೆ. ನಿಮ್ಮ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮತ್ತೊಂದು ಬದಿಗಿಟ್ಟು ಅದು ಬಂದಾಗ ನೀವು ಮಾಡ್ತಿರೋ, ರಾಜೀನಾಮೆ ಕೊಡ್ತಿರೋ, ನಿಮಗೆ ಬಿಟ್ಟಿರ್ತಕ್ಕಂಥದ್ದು ನಿಮ್ಮ ಹೈಕಮಾಂಡ್ ಬಿಟ್ಟಿರ್ತಕ್ಕಂಥದ್ದು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿ ನಾನು ಮತ್ತೊಮ್ಮೆ ಆಗ್ರಹ ಮಾಡ್ತಾ ಇದ್ದೇನೆ, ರಾಜಕೀಯ ಮಾಡೋದನ್ನ ಬದಿಗಿಟ್ಟು ಇವತ್ತು ನಿಮ್ಮ ಡಿನ್ನರ್ ಮೀಟಿಂಗು ಮೋಜನ ಮೀಟಿಂಗ್ ಮಾಡೋದಕ್ಕಿಂತ ಇವತ್ತಿನ ಆದ್ಯತೆ ಈ ನಾಡಿನಲ್ಲಿರ್ತಕ್ಕಂಥ ರೈತರು ಸಂಕಷ್ಟದಲ್ಲಿದ್ದಾರೆ, ಆ ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಪರಿಹಾರವನ್ನ ತಲುಪಿಸಬೇಕು, ಘೋಷಣೆ ಅಲ್ಲ. ಈ ಮಾಟ ಮಂತ್ರರಿ ಆಗಿರೋದು ಸಿದ್ದರಾಮಯ್ಯ. ಇಷ್ಟೊಂದು ಈ ಸಿದ್ದರಾಮಯ್ಯ ಅಲ್ವೇ ಅಲ್ಲ, ಅದಕ್ಕೆ ಕಾರಣ ಇದೇನೆ ಮಾಟ ಮಂತ್ರ. ಸಿದ್ದರಾಮಯ್ಯನ ಈ ಮಂತ್ರವಾದಿಗಳು ಈ ಡಬ್ಬದಲ್ಲಿ ಹಾಕಿಟ್ಬಿಡ್ತಾರಲ್ಲ, ಆ ವಶೀಕರಣ ಅದನ್ನು ಮಾಡಿಟ್ಟಿರೋದು ಇದು. ಇಂದು ಸಿಎಂ ಡಿನ್ನರ್ ಸಭೆಯತ್ತ ಕಾಂಗ್ರೆಸ್ ಪಡೆಯ ಚಿತ್ತ ನೆಟ್ಟಿದೆ. ಇಂದು ರಾತ್ರಿ ಊಟ ಮುಗಿದ ಬಳಿಕ ಹೊಸ ಆಟ ಶುರುವಾಗುತ್ತಾ ಅನ್ನೋದು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, TV9.